ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಮನೆಯಲ್ಲಿ ಹೂಗಳನ್ನ ನೀರಲ್ಲಿ ಹಾಕಿಡ್ತಾ ಇದ್ವಿ. ನನ್ನ ಮಗಳಿಗೆ ಹೇಳಿದ್ದೀನಿ, ಅವಳು ಹಾಕಿಡ್ತಾ ಇದ್ದಾಳೆ ನೋಡಿ. ಒಂದರಲ್ಲಿ ಹಾಕಿದ್ದಾಳೆ, ಇನ್ನೊಂದರಲ್ಲಿ ಹಾಕಬೇಕು. ಅವಳಿಗೆ ಈ ಥರದ ಕೆಲಸಗಳೆಲ್ಲ ತುಂಬ ಇಷ್ಟ. ಕೆಲವೊಂದು ಸಾರಿ ನಾನು ಹೇಳ್ಕೊಡ್ತೀನಿ ಈ ರೀತಿಯಾಗಿ ಇಡಬೇಕು ಅಂತ, ಅವಳಿಗೂ ಕೂಡ ಗೊತ್ತಾಗುತ್ತೆ. ಕೆಲವೊಂದು ಸಾರಿ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಈ ಥರದ ಕೆಲಸಗಳನ್ನ ಅವಳು ತುಂಬಾ ಇಷ್ಟಪಟ್ಟು ಮಾಡ್ತಾಳೆ. ಇದು ಮಾರ್ಕೆಟಿಂದ ತಂದಿರುವಂಥ ಹೂವು. ನಾನು ಪ್ರತಿ ಸರಿ ಮೇಲೆ ನಮ್ಮ ಮನೆಯಲ್ಲಿ ಏನು ಹೂವು ಆಗುತ್ತಲ್ಲ ಅದನ್ನೇ ನೀರಲ್ಲಿ ಇಡಿಸ್ತೀನಿ ಅವಳ ಕಡೆ. ಇವತ್ತು ವೈಟ್ ಕಲರ್ ಫ್ಲವರ್ ಮಾತ್ರ ತೊಗೊಂಡು ಬಂದಿದ್ದಾಳೆ, ಬೇರೆ ಯಾವುದು ತಂದಿಲ್ಲ. ಅವಳೇ ಹೋಗಿ ತೊಗೊಂಡು ಬಂದು ನೀರಲ್ಲಿ ಹಾಕಿರ್ತಾಳೆ. ಕೆಲವೊಂದು ಸರಿ ಎಲ್ಲನೂ ತೊಗೊಂಡು ಬಂದಿರ್ತಾಳೆ. ಇವತ್ತು ಈ ಹೂಗಳಿತ್ತಲ್ಲ, ಮೇಲೆ ಹೂಗಳನ್ನ ನಾನು ಜಾಸ್ತಿ ತೆಗಿಲಿಲ್ಲ, ಪೂಜೆಗೆ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ. ಮಕ್ಕಳಿಗೆ ಈ ರೀತಿ ಕೆಲಸಗಳನ್ನ ಕೊಡಬೇಕು. ಅವಳಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ ಈ ರೀತಿ ಪೂಜೆ ಮತ್ತು ಫಂಕ್ಷನ್ ಏನಾದ್ರು ಇದ್ದರೆ ರೆಡಿ ಆಗೋದು, ಈ ರೀತಿ ಓಡಾಡಿ ಕೆಲಸ ಮಾಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ಹೆಣ್ಮಕ್ಳಿಗೆ ಇದ್ರೇ ಮನೆಗೆ ಒಂದು ಕಳ ಅಂತಲೇ ಅನ್ಬೋದು. ಇದು ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ, ಸಣ್ಣ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಇವತ್ತು ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು. ನನಗೆ ಇದನ್ನು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಅನಿಸ್ತಾ ಇತ್ತು, ಸುಸ್ತಾಗ್ಬಿಟ್ಟಿತ್ತು ನನಗೆ. ಪ್ರತಿ ಸಾರಿ ಟೇಬಲ್ ಇಟ್ಬಿಟ್ಟು ಸೀರೆ ಎಲ್ಲ ಉಡಿಸ್ಬಿಟ್ಟು ಮಾಡ್ತಿದ್ದೆ. ಈ ಸಾರಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಪೂಜೆ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಹೋದ ಸರಿ ಸೀರೆ ಎಲ್ಲ ಉಡಿಸಿದ್ದೆ, ಈ ಸರಿ ಆಗಿಲ್ಲ. ನನ್ನ ಮಗಳು ಕೂಡ ಸ್ಕೂಲಿಗೆ ಕಳಿಸ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ನಲ್ಲಿದ್ದೆ ಬೆಳಗ್ಗೆ. ಕೊನೆಗೆ ಬಿಡಿಸ್ಬಿಟ್ಟೆ. ಯಾಕಂದರೆ ನಮ್ಮನೆ ಮಹಾಲಕ್ಷ್ಮಿನ ಹೊರಗಡೆ ಕಳಿಸ್ಬಿಟ್ಟು ನಾವೇನು ಪೂಜೆ ಮಾಡೋದು ಹೇಳಿ. ಅದಕ್ಕೆ ಅವಳನ್ನ ರಜೆ ಹಾಕಿಸಿ ಮನೆಯಲ್ಲಿ ಇರಿಸಿದ್ದೀನಿ. ಮತ್ತು ನಾಳೆ ಕಳಿಸಿದ್ರಾಯ್ತು ಅಂತ ಅನ್ನೋಕ್ಕೋಸ್ಕರ. ಅವಳಿಗೆ ಹೂವು ಪೂಜೆ ಎಲ್ಲ ತುಂಬಾ ಇಷ್ಟ. ಫೋಟೋ ತೆಗಿಯೋಣ ಅಂದರೆ ಹೆಂಗೆಂಗೋ ಮುಖ ಮಾಡ್ತಾಯಿದ್ಲು, ಅದೇನೋ ಸ್ಟೈಲ್ ಅಂತ ಹೇಳ್ತಾಯಿದ್ಲು. ಎಲ್ಲಲ್ಲಿ ನೋಡ್ತಾರೋ ಗೊತ್ತಿಲ್ಲ ಮಕ್ಕಳು. ಬೆಳಗ್ಗೆ ಮತ್ತು ಪೂಜೆ ಮಾಡ್ತಾರೆ, ನನಗೆ ಹೊಸ ಬಟ್ಟೆ ಹಾಕಬೇಕು ಅಂದ್ಲು. ಕೊನೆಗೆ ಅವಳಿಗೆ ಲಂಗ ಬ್ಲೌಸನ್ನು ಹಾಕಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ. ಹಾಗೆ ಅಡುಗೆ ಕೂಡ ಮಾಡಿದೆ. ನಾನು ಯಾವುದೇ ಥರ ವಿಡಿಯೋಗಳನ್ನ ಮಾಡಿಲ್ಲ, ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕೋಸ್ಕರ. ಆಮೇಲೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಪೂಜೆ ಎಲ್ಲ ಆದಮೇಲೆ ನಾವು ಒಂದಿಷ್ಟು ಫೋಟೋಗಳನ್ನ ತಕ್ಕೊಂಡ್ವಿ, ಆರತಿ ಕೂಡ ಮಾಡಿ. ಕೊನೆಗೆ ನಮಗೂ ಕೂಡ ಮಾಡ್ಕೋಬೇಕಾಗಿತ್ತು. ನಾನು ಬರೀ ಎಡಿಗೆ ಮಾತ್ರ ಮಾಡಿದ್ದೆ ಹೋಳಿಗೆನ. ಈಗ ಹೋಳಿಗೆ ನಮಗೂ ಕೂಡ ತಿನ್ನೋದಕ್ಕೆ ಮಾಡ್ಕೋಬೇಕು. ಈಗ ಮಾಡಿಕೊಂಡು ಊಟ ಮಾಡಬೇಕು ನಾವು. ಸಾಧ್ಯ ಆದರೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ತುಂಬ ಸಣ್ಣದಾಗಿರುವಂಥ ಒಂದು ಬ್ಲಾಗನ್ನು ಹಾಕಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ. ಇದಿಷ್ಟು ಆದಮೇಲೆ ನಮ್ಮ ಮೈದನ ಕೂಡ ಬಂದ ಊರಿಂದ. ನಾವು ಊಟ ಮಾಡಿದ್ಮೇಲೆ ಬಂದ ಅವನು. ಒಂದು ಸ್ವಲ್ಪ ಲೇಟಾಗಿತ್ತು ಅವನಿಗೆ, ಹಂಗಾಗಿ ನೋಡಿ ತಂದೆ ಮಗಳು ಕೂಡ ಇವತ್ತು ಫೋಟೋ ತೆಗೆಸ್ಕೊಂಡ್ರು. ಊಟಕ್ಕೆ ನೋಡಿ ಉಪ್ಪಿನಕಾಯಿ, ಬದನೆಕಾಯಿ ಪಲ್ಯ, ಸಂಡಿಗೆ, ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸು, ಕೋಸಂಬರಿ ಮತ್ತು ಹೋಳಿಗೆ ಇವತ್ತು. ಮತ್ತು ಕಟ್ಟಿನ ಸಾರು, ಅನ್ನ. ಹೋಳಿಗೆ ಮಾಡಿದಾಗ ಕಟ್ಟಿನ ಸಾರು ಇರಲೇಬೇಕಲ್ಲ. ಇದು ನೋಡಿ ಸಣ್ಣ ವರಮಹಾಲಕ್ಷ್ಮಿ ನಮ್ಮ ಮನೆಯದು, ಅವಳದೊಂದು ಎಡೆ ಅಂತಲೇ ಹೇಳ್ಬೋದು. ಹೋಳಿಗೆ ಅಷ್ಟು ಇಷ್ಟಪಡಲ್ಲ, ಬಟ್ ಹಬ್ಬದ ದಿನ ಸ್ವಲ್ಪ ಹೆಂಗೆಂಗೋ ತಿಂತಾಳಾದರೆ ನೋಡಿ ಹೂಗಳನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾಳೆ ಅಂತ. ನಾನಿಲ್ಲಿ ನೀರಲ್ಲಿ ಗಿಡಗಳನ್ನು ಹಾಕಿದ್ದೀನಿ, ಇಲ್ಲಿ ಮಾಡದಲ್ಲಿ ಇಟ್ಟಿದ್ದೀನಲ್ಲ ಇಲ್ಲಿ. ನಾನು ಹೆಚ್ಚಾಗಿ ಶೋ ಪೀಸ್ಗಳನ್ನ ಜಾಸ್ತಿ ತರಕ್ಕೆ ಇಷ್ಟಪಡೋದಿಲ್ಲ. ಇದೆಲ್ಲ ನಿಮಗೆ ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಇದೆಲ್ಲ ಹಳೇದೇ, ಯಾವುದು ಏನೂ ಹೊಸದಿಲ್ಲ. ನನಗೆ ಗಿಡಗಳಂದರೆ ತುಂಬಾ ಇಷ್ಟ. ಈ ರೀತಿ ಗ್ರೀನಾಗಿರಬೇಕು ಮನೆ ತುಂಬ. ಇನ್ನೂ ನಾನು ಒಂದೆರಡು ಗಿಡ ಜಾಸ್ತಿ ಇಟ್ಟಿದ್ದೆ ಮನೆಯಲ್ಲಿ, ಪಾಟಲ್ಲಿ ಹಾಕ್ಬಿಟ್ಟು. ಈಗ ತೆಗ್ದಿದ್ದೀನಿ. ನಾನು ಹೊರಗಡೆ ಹೋಗೋದು ಬರೋದು ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೆ ಕಷ್ಟ ಆಗ್ತು. ಹಾಗಾಗಿ ನನಗೆ ಈ ರೀತಿ ಗಂಟು ರಂಗೋಲಿ ಅಂದರೆ ತುಂಬಾ ಇಷ್ಟ. ನಾವು ಇದಕ್ಕೆ ಗಂಟು ರಂಗೋಲಿ ಅನ್ನೋದು. ನಮ್ಮಮ್ಮ ತುಂಬ ಚೆನ್ನಾಗಿ ಹಾಕ್ತಾರೆ ಗಂಟು ರಂಗೋಲಿ ಎಲ್ಲನೂ. ಅವಳದು ಕೂಡ ಒಂದೆರಡು ಶಾರ್ಟ್ ವಿಡಿಯೋ ಹಾಕೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ.
ಇದೆಲ್ಲ ಆದಮೇಲೆ ಮತ್ತೆ ಸಂಜೆ ಏನಂದರೆ ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರಿಬೇಕಾಗಿತ್ತು, ಉಡಿ ಎಲ್ಲ ತುಂಬಬೇಕಾಗಿತ್ತು. ಇವಳು ಸೀರೆ ಗುಡಿಸಿದ್ದೆ ನಾನು. ಇದನ್ನು ನಾನು ಮಧುರೈಯಿಂದ ತೊಗೊಂಡು ಬಂದಿರೋಂಥದ್ದು, ತಮಿಳ್ನಾಡಿಂದ. ನಾವು ಟ್ರಿಪ್ಪಿಗೆ ಹೋಗಿದ್ವಿ ತಮಿಳ್ನಾಡು, ಆವಾಗ ಸೀರೆ ತೊಗೊಂಡು ಬಂದಿದ್ದೆ. ಆ ಸೀರೆನ ಉಡಿಸ್ಬಿಟ್ಟು ಅವಳಿಗೆ ಕೂಡಿಸಿದ್ದೆ. ಎಲ್ಲರದು ನಮ್ಮನೆ ಏರಿಯಾದಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ಉಡಿ ತುಂಬಿದೆ. ನಾನು ಕೂಡ ತುಂಬಿಸ್ಕೊಂಡು ಬಂದೆ. ಆಮೇಲೆ ಕೊನೆಗೆ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ನಮ್ಮಮ್ಮ ನಮ್ಮ ಸಿರಿಗೆ ಉಡಿ ತುಂಬಿದ್ರು, ಬಾಲ್ ಮುತ್ತೈದೆ ಅಂತ ಹೇಳಿ. ಮಕ್ಕಳಿಗೆ ಈ ರೀತಿ ಉಡಿ ತುಂಬ್ತಾರೆ. ಅವಳಿಗೂ ಕೂಡ ಉಡಿ ತುಂಬಿದ್ರು. ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲೇ 9:30 ಆಗಿತ್ತು ಅಂತ ಅನಿಸುತ್ತೆ. 9:30ಗೆ ಬಂದು ಮಲ್ಕೊಂಬಿಟ್ಟೆ ನಾನು. ಈಗ ನೋಡಿ, ಅವಳಿಗೆ ಈ ರೀತಿ ಎಲ್ಲ ಕೊಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ಈ ಥರದನ್ನೆಲ್ಲ ಮಾಡ್ತಾಳೆ ಅವಳು. ಅವಳಿಗಿಷ್ಟ. ಅದಕ್ಕೋಸ್ಕರ ಅವಳಿಗೆ ಈ ರೀತಿ ಆರತಿ ಮಾಡಿಸ್ಕೊಳೋದು, ಅದು ಅಂದರೆ ಹಬ್ಬ ಅಂದ್ರೇ ಅವಳಿಗಿಷ್ಟ. ಕುಂಕುಮ ಹಚ್ಕೊಳೋದು, ಜಡೆ ಹಾಕ್ಕೊಳ್ಳೋದು. ಅದಕ್ಕೆ ಉದ್ದ ಕೂದಲ ಬೇಕು ಅಮ್ಮ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಈ ಸರಿ ನಾನು ಅವಳಿಗೆ ಕಟಿಂಗ್ ಕೂಡ ಮಾಡಿಸಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.